ಮಂತ್ರಿಗಳೇ ಮಂತ್ರಿಗಳೇ ಬಂದೆ ಮಹಾಪ್ರಭುಗಳೇ. ಹೇಳಿ ಮಹಾಪ್ರಭುಗಳೇ. ಮಂತ್ರಿಗಳೇ, ಹೇಳಿ ಮಹಾಪ್ರಭು. ಬಿಸಿಲಲ್ಲಿ ಒಣಗಿ ನಿಂತಿರುವ ಈ ಬಿಲ್ಡಿಂಗ್ ನಿಮಗೆ ಕಣ್ಣಿಗೆ ಕಾಣುತ್ತಿಲ್ಲವೇ? ನಾನು ಅಲ್ಲಿ ಅಲ್ಲೇ ನೀರು ಹೊಡೆಯಲು ಹೆಣ್ಣು ಮಕ್ಕಳು ಬಂದಿಲ್ಲವೇ? ಯಾಕೆ? ಏನು ಕೊರತೆ ಇದೆ? ಪ್ರಭು, ಹೆಣ್ಣು ಮಕ್ಕಳನ್ನ ಕೆಲಸದಿಂದ ತೆಗೆದು ಬಿಟ್ಟಿದ್ದೀನಿ. ಯಾಕೆ? ಯಾರನ್ನು ಕೇಳಿ ಈ ತಪ್ಪು ಕೆಲಸ ಮಾಡಿದ್ದೀರಾ? ನಂದು ಹೆಣ್ಣು ಕಳ್ಳೋದು ನಿಮಗೆ ಗೊತ್ತಿಲ್ಲವೇ? ಹೆಣ್ಣು ಮಕ್ಕಳ ಮೇಲೆ ನಾನು ಸಿಕ್ಕಾಪಟ್ಟಿ ಹಂಬಲ ಇರುತ್ತೇನೆ. ನನಗೆ ಕಣ್ಣಿಗೆ ಹೆಣ್ಣು ಮಕ್ಕಳು ಕಾಣ್ತಾ ಇರಬೇಕು, ಅವ್ರು ದುಡಿತಾ ಇರಬೇಕು. ಅವರನ್ನು ಏಕೆ ಕೆಲಸದಿಂದ ತೆಗೆದಿದ್ದೀರಾ? ಪ್ರಭುಗಳೇ, ಹೆಣ್ಣು ಮಕ್ಕಳಿಗೆ ಪೈಪ್ ಹಿಡಿಯಲು ಬರ್ತಾ ಇಲ್ಲ. ಎಲ್ಲಿ ಬಿಡಿ, ಇನ್ನೊಂದ್ಸಲ ಬಂದಾಗ ಅವರಿಗೆ ಹೇಗೆ ಪೈಪ್ ಹಿಡಿಯಬೇಕೆಂಬುದು ನಾನು ಕಲಿಸಿಕೊಡುತ್ತೇನೆ. ಈಗಲಾದರೂ ಗಂಡಾಳಿಗಾದ್ರೂ ಹೇಳಿ, ಬಿಲ್ಡಿಂಗು ಒಣಗ್ತಾ ಇದ್ದಾವೆ. ಪ್ರಭುಗಳೇ, ಒಣಗುತ್ತಿರುವ ಬಿಲ್ಡಿಂಗ್ಗಳಿಗಾಗಿ ಗಂಡು ಮಕ್ಕಳು ಬರ್ತಾ ಇದ್ದಾರೆ, ನೀರು ಹೊಡೆಯೋದಕ್ಕೆ ಬರ್ತಾ ಇದ್ದಾರೆ. ಇವಾಗ ಆಗಲಿ, ಆದಷ್ಟು ಬೇಗ ಈ ಬಿಲ್ಡಿಂಗ್ ರೆಡಿ ಆಗಬೇಕು. ಏಕೆಂದರೆ ಮಂತ್ರಿಗಳೇ, ಆ ರಾಜವಾಡೆಯಲ್ಲಿ ರಾಣಿಗೆ ಸಿಕ್ಕಾಪಟ್ಟೆ ದಗೆ ಆಗ್ತಾ ಇದೆ. ಅದಕ್ಕಾಗಿ ಈ ರಾಜವಾಡೆಯನ್ನು ನಾನು ರೆಡಿ ಮಾಡಿಸ್ತಾ ಇದ್ದೇನೆ. ಅವಳ ಕಿರಿಕಿರಿ ಹೆಚ್ಚಾಗುತ್ತಿದೆ. ಬೇಗ ಆಳುಗಳನ್ನ ಕರೆಸಿ ಇದಕ್ಕೆ ಸ್ಲಾಪ್ ಹಾಕಿಸಿ. ಅಯ್ಯೋ ಮಹಾಪ್ರಭು, ಆ ಅರಮನೆಯಲ್ಲಿ 3 ಬೆಡ್ರೂಮ್ಗಳಿಗೆ ಎಸಿಯನ್ನು ಫಿಟ್ ಮಾಡಿಸಿದೀವಲ್ಲ. ಮಂತ್ರಿಗಳೇ, ನಾನು ಎಷ್ಟು ಹೇಳಿದ್ದೇನೆ ಅಷ್ಟು ಮಾತ್ರ ಕೇಳಬೇಕು ನೀವು. ಅವೆಲ್ಲ ಚೈನಾ ಕಂಪನಿ ಎಸಿಗಳು, ಸುಟ್ಟು ಹೋಗಿದ್ದಾವೆ. ಅದಕ್ಕಾಗಿ ಮಹಾರಾಣಿ ನನ್ನನ್ನು ಸುಡ್ತಾ ಇದ್ದಾಳೆ. ಅದಕ್ಕೆ ದೊಡ್ಡ ದೊಡ್ಡ ಕಿಟಕಿಗಳನ್ನ ಏಕೆ ಬಿಡಿಸಿದ್ದೇನೆ? ಗಾಳಿ ಹೊರಗಿಂದ ಒಳಗೆ ಬರಬೇಕು ಅಂತ. ಬೇಗ ಸ್ಲಾಪ್ ಹಾಕ್ಸಿ. ಇಲ್ಲ ಸಲ್ಲದ ಮಾತುಗಳನ್ನಾಡಬೇಡಿ. ಆಯ್ತು ಮಹಾಪ್ರಭು. ಮಂತ್ರಿಗಳೇ, ಹೇಳಿ ಮಹಾಪ್ರಭು. ಬೆಳಿಗ್ಗೆಯಿಂದ ಭೋಜನವಿಲ್ಲ, ಏನಾದರೂ ತಿಂದು ಬರೋಣ ಬನ್ನಿ. ಪ್ರಭುಗಳೇ, ನನಗೂ ಬಹಳ ಹೊತ್ತಾಯ್ತ್ರಿ ಹಸುವಾಗಿ. ನಡ್ರಿ, ಜಲ್ದಿ ನಡ್ರಿ. ನಡೀರಿ, ಹೋಗೋಣ. ಮಹಾಪ್ರಭುಗಳೇ, ನಿಮಗೆ ಕೇಳದೆ ನಾನು ಇನ್ನೊಂದು ತಪ್ಪು ಮಾಡಿದ್ದೀನಿ ಮಹಾಪ್ರಭುಗಳೇ. ಮಂತ್ರಿಗಳೇ, ಅದೇನು ತಪ್ಪು ಮಾಡಿರುವೆ? ಬನ್ನಿ ಮಹಾಪ್ರಭುಗಳೇ, ನಾ ತೋರಿಸ್ತೀನಿ. ಬನ್ನಿ ಮಹಾಪ್ರಭುಗಳೇ. ಮಂತ್ರಿಗಳೇ, ಇದು ಯಾರ ಬಿಲ್ಡಿಂಗು? ನಮಗೇಕೆ ತೋರಿಸ್ತಾ ಇರುವಿರಿ? ಮಹಾಪ್ರಭುಗಳೇ, ಇದು ನಿಮ್ಮ ಸಾಮಾನುಗಳಿದಾವಲ್ಲ, ನೀವು ಹಾಕೊಳ್ಳುವಂತ ಬಟ್ಟೆಗಳು, ಆಮೇಲೆ ಮನೆಯಲ್ಲಿರುವಂತ ಎಕ್ಸ್ಟ್ರಾ ಸಾಮಾನುಗಳೇನದಾವಲ್ಲ, ಅದನ್ನ ಇಡೋದಕ್ಕೆ ಗೋರಾಮ ಮಾಡ್ತಿದ್ದೀನಿ. ಓಹೋ, ಇದು ನಮ್ಮನ್ನ ಕೇಳದೆ ಇದೊಂದು ರೆಡಿ ಮಾಡಿಸಿದ್ದೀರಾ? ಹೌದು ಮಹಾಪ್ರಭು. ಇರಲಿ, ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ. ಮಂತ್ರಿಗಳೇ, ಆದಷ್ಟು ಬೇಗ ಇದು ಕೂಡ ರೆಡಿ ಆಗಲಿ. ಆಯ್ತು ಮಹಾಪ್ರಭು, ಆಯ್ತು ಮಹಾಪ್ರಭು. ಯಾಕಂದ್ರೆ ನಮ್ಮ ವಸ್ತ್ರಾಭರಣಗಳು ಮೂಲೆ ಮೂಲೆಗಳಲ್ಲಿ ಬಿದ್ದು ಹಾಳಾಗ್ತಾ ಇದ್ದಾವೆ. ಹಾ ಪ್ರಭು, ಅದೇ ಆದಷ್ಟು ಬೇಗ ರೆಡಿ ಆಗಲಿ. ಆಯ್ತು ಮಹಾಪ್ರಭು. ಮಂತ್ರಿಗಳೇ, ಈ ವಿಷಯ ಮಹಾರಾಣಿಗೆ ಏನಾದರೂ ಗೊತ್ತೇ? ಇಲ್ಲ ಮಹಾಪ್ರಭು. ಹಾಗಾದ್ರೆ ಗೊತ್ತಾಗುವುದೇ ಬೇಡ. ನೀನು ಮಹಾರಾಣಿಗೆ ಹೇಳು. ಮಹಾರಾಣಿಯವರೇ, ಮಹಾರಾಜರು ನಿಮಗೆ ಹೇಳದೆ ನಿಮ್ಗೋಸ್ಕರ ಇನ್ನೊಂದು ಗೆಸ್ಟ್ ಹೌಸ್ ರೆಡಿ ಮಾಡಿದ್ದಾರೆ ಅಂತ. ಏಕೆಂದರೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗಲಿ. ಆಯ್ತು ಮಹಾಪ್ರಭು, ಆಯ್ತು ಮಹಾಪ್ರಭು. ಬನ್ನಿ, ಹೋಗೋಣ. ನಡೀರಿ ನಡೀರಿ ನಡೀರಿ. ಮಂತ್ರಿಗಳೇ, ಹೇಳಿ ಮಹಾಪ್ರಭು. ವಿಷಯ ಹೇಳಿ ಮಹಾಪ್ರಭು. ಇದೇನಿದು? ಇದು ಮಹಾಪ್ರಭು, ಇದು ಪಾರ್ಲೆ ಬಿಸ್ಕೆಟ್ ರೀ ಮಹಾಪ್ರಭು. ಇಷ್ಟು ದಪ್ಪವಾಗಿರೋ ಪಾರ್ಲೆ ಬಿಸ್ಕೆಟ್ ಇದು? ಏನ್ ಮಹಾಪ್ರಭು, ಈಗ ಬಿಲ್ಡಿಂಗ್ ತಯಾರಾಗೋದೇ ಈ ಇಟ್ಟಂಗಿಯಿಂದ. ಓಹೋ, ಇರಲಿ ಇರಲಿ. ಇದೆಲ್ಲ ನಮ್ಮ ಕಾಲದಲ್ಲಿ ಇರ್ಲಿಲ್ಲ, ಅದೇನೇನೋ ಬಂದ್ಬಿಟ್ಟಿದೆ. ಮಂತ್ರಿಗಳೇ, ಹೇಳಿ ಮಹಾಪ್ರಭು. ಇದೇಕೆ ಹೀಗೆ ಬಾಗಿದೆ? ಅದರಲ್ಲಿ ಮಹಾಲಿಲ್ಲ. ಓಹೋ, ಅದಕ್ಕೆ ಬಾಗಿದೆ. ಹಾ ಮಹಾಪ್ರಭು. ನನ್ನೇನು ಹುಚ್ಚನ ಮಾಡಿರುವೆಯಾ? ನನಗೆಲ್ಲ ಈ ವಿಷಯ ಗೊತ್ತು, ಆದ್ರೆ ನಿನಗೆ ಗೊತ್ತಿದೆ ಇಲ್ಲೋ ಅಂತ ಹೇಳಿ ಕೇಳಿ ತಿಳಿದುಕೊಂಡೆ ಅಷ್ಟೇ. ರಾಜ, ಮಹಾರಾಜ. ಹೌದು ಮಹಾಪ್ರಭು, ಹೌದು. ನಡೀರಿ, ಹೋಗೋಣ. ಬನ್ನಿ ಬನ್ನಿ. ಪ್ರಭುಗಳೇ, ನಿಲ್ಲಿ. ಏಕೆ? ಹಿಂದುಗಡೆ ಗಂಟಿ ಸಪ್ಪಳ ಬರ್ತಾ ಇದೆ, ಜರ್ಸಿ ಆಕಳುಗಳು ಬರ್ತಾ ಇರ್ಬೇಕು. ಹುಚ್ಚು ಮಂತ್ರಿಗಳೇ, ಕಿವಿಗಡ್ಡೆಯಲ್ಲಿ ಗಂಟಿ ಕಟ್ಟಿಕೊಂಡು ತಿರುಗ್ತಾ ಇದ್ದೀನಿ, ಅಷ್ಟು ಗೊತ್ತಿಲ್ಲವೇ? ಜರ್ಸಿ ಆಕಳು ಬೆನ್ನ ಹತ್ತಲು ನನ್ನೇನು ಹೋರಿ ಮಾಡಿರುವೆ? ಸುಮ್ಮನೆ ಬಾ. ನಡ್ರಿ. ಮಹಾಪ್ರಭುಗಳೇ, ಬನ್ನಿ. ಮಹಾಪ್ರಭುಗಳೇ, ಬನ್ನಿ. ಮಂತ್ರಿಗಳೇ, ಹೇಳಿ ಮಹಾಪ್ರಭುಗಳೇ. ಇವೆರಡು ಮಣ್ಣಿನ ಗೊಂಬೆಗಳನ್ನ ಯಾವಾಗ ತರಿಸಿದ್ದೀರಿ? ಮಣ್ಣಿನ ಗೊಂಬೆಗಳು ಅಲ್ಲ ಮಹಾಪ್ರಭು, ಜೀವ ತುಂಬಿದ ಮಾನವರದಾರವರು. ಏನು ಜೀವ ತುಂಬಿದ ಮಾನವರು? ಏಕೆ ಮಾತನಾಡಲು ಬರುತ್ತಿಲ್ಲವೇ? ಅವರಿಗೆ ಇನ್ನೂ ಈ ಹೊಸದಾಗಿ ಬಂದಾರ ಮಹಾಪ್ರಭು ಅವರು. ಓಹೋ, ಅದಕ್ಕಾಗಿ ಗಾಬರಿ ಆಗಿದ್ದಾರೆ. ನೋಡಿ, ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಅಲ್ಲೇ ಹೊರಗಡೆ ಒಳಗಡೆ ಹೋಗುತ್ತೇನೆ. ನಡ್ರಿ ಮಹಾಪ್ರಭು. ಮಂತ್ರಿಗಳೇ, ಬನ್ನಿ, ಹೋಗೋಣ. ನಡ್ರಿ ಮಹಾಪ್ರಭುಗಳೇ. ನಿಲ್ಲಿ. ಯಾಕೆ?
ಬಾಗಿಲಲ್ಲಿ ಮನ್ಮುಖಾವು ಬಂದಿದೆ ಏನು? ಮಹಾಪ್ರಭುಗಳೇ, ರಾಣಿಯರ ಅಪ್ಪಣೆ ಇರಲಾರದೆ ಒಳಗೆ ಯಾರಿಗೆ ಬಿಡುವತಕ್ಕದ್ದಿಲ್ಲ. ಎಲ್ಲೋ ಸೇವಕ, ನನ್ನ ಮನೆಯಲ್ಲಿ ಬರಲು ನಾನು ಅಪ್ಪನೇ ಕೇಳಬೇಕೆ? ಮಂತ್ರಿಗಳೇ, ಹೇಳಿ ಮಹಾಪ್ರಭು. ಎಲ್ಲಿ ಸೇವಕೋ ಇಲ್ಲ ಗೋರ್ಖಾನೋ ಇವನು? ಇಲ್ಲ ಮಹಾಪ್ರಭು, ರಾಣಿಯವರ ಅಂಗರಕ್ಷಕ. ಓಹೋ ಮಂತ್ರಿಗಳೇ, ಹೇಳಿ ಮಹಾಪ್ರಭು. ಇದೇನು ಕೈಯಲ್ಲಿ? ಇದು ಚೆಕ್ ಮಾಡುವ ಮಷೀನ್ ಮಹಾಪ್ರಭು. ಓಹೋ, ರಾಣಿಯವರು ಆನ್ಲೈನ್ ಮುಖಾಂತರ ತರಿಸಿಕೊಟ್ಟಿದ್ದಾರೆ ಮಹಾಪ್ರಭು. ನನ್ನ ಮೇಲೆ ಸಂಶಯವೇ? ಸಂಶಯ ಅಲ್ಲ ಮಹಾಪ್ರಭು, ನೀವು ಇಲ್ಲದ ಟೈಮ್ದಲ್ಲಿ ಬೇರೆ ಯಾರಾದ್ರೂ ಬಂದ್ರೆ ಚೆಕ್ ಮಾಡೋದಕ್ಕಾಗಿ ತರಿಸಿಕೊಟ್ಟಿದ್ದಾರೆ ಮಹಾಪ್ರಭು. ಓಹೋ, ಹಾಗಾದರೆ ಮಾಡು ಮಾಡು, ಅದೇನು ಚೆಕ್ ಮಾಡ್ಬೇಕೋ ಮಾಡು. ಮಹಾಪ್ರಭುಗಳೇ, ಒಳಗೆ ಬನ್ನಿ. ಒಳ್ಳೆ ಪ್ರಭುಗಳೇ. ಮಹಾಪ್ರಭುಗಳೇ, ಮುಗಿಯಿತೆ? ಮಹಾಪ್ರಭುಗಳೇ, ಎಲ್ಲ ಕಡೆ ಚೆಕ್ ಮಾಡಿದ್ರು ಸೌಂಡೇ ಬರ್ತಾ ಇಲ್ಲ. ಇಡೋ ಜಾಗ ಕೆಟ್ಟು ನೋಡಿ ಸೌಂಡ್ ಬರುತ್ತೆ. ಮತ್ತೆ ಇನ್ನೊಮ್ಮೆ ಚೆಕ್ ಮಾಡ್ಲಿ? ಮಂತ್ರಿಗಳಿದ್ದಾರೆ, ಚೆಕ್ ಮಾಡಿ. ಮಹಾಪ್ರಭುಗಳೇ, ಒಂದು ನಿಮಿಷ ನಿಂತ್ಕೊಳ್ಳಿ, ಮಹಾರಾಣಿಯರ ಅಪ್ಪಣೆ ತೆಗೆದುಕೊಳ್ಳೋ ಬರ್ತೇನೆ. ಆ ಹೋಗು. ಮಹಾರಾಣಿಯರೇ, ಪ್ರಭುಗಳಿಗೆ ಚೆಕ್ ಮಾಡೋಣ, ಎಲ್ಲಿ ಸೌಂಡ್ ಬರ್ತಾ ಇಲ್ಲ. ಮಹಾರಾಜರನ್ನು ಚಕ್ಕ ಮಾಡಬೇಡಿ, ನನ್ನ ಮೇಲೆ ಸಂಶಯ ಪಡುತ್ತಾರೆ. ಆಗಲಿ ಮಹಾರಾಣಿಯರೇ. ಮಾರಾಣಿ, ಇಂಥ ಸೇವಕನನ್ನು ಯಾತಕ್ಕೆ ಇಟ್ಕೊಂಡಿದ್ ನೀನು? ನನ್ನ ಮಗನ ಚೆಕ್ ಮಾಡಿ ಹೋಗಿ ಬಿಡ್ತಾನವ. ನನ್ನ ಮಗನಿಗೆ ಏನ್ ಕರೋನಾ ಅದ, ಏನ್ ಏಡ್ಸ್ ಅದ, ಏನ್ ಪಿತ್ ಅದ, ಏನ್ ಕಫ ಅದ, ಏನ್ ಡೆಂಗಿ ಜ್ವರ ಅದ, ಏನ್ BP ಅದ, ಶುಗರ್ ಅದ, ಎದಕ್ ಚೆಕ್ ಮಾಡ್ತಾನವ ನನ್ನ ಮಗನಿಗೆ? ನನ್ನ ಮಗ ಎಳಿ ಸ್ವಂತಿಕ ಇದ್ದಂಗ. ಇಂಥ ಸೇವಕಿಗೆ ಎದಕ್ ಇಟ್ಕೊಂಡಿದ್ದಿ? ಮೊದಲು ಕೆಲ್ಸದಿಂದ ಕಿತ್ ಹಾಕ್ಬಿಡು ಅವನಿಗೆ. ನನ್ನ ಮಗನಿಗೆ ಚೆಕ್ ಮಾಡೋಕ್ ಧೈರ್ಯ ಬರ್ತಾ ಇವನಿಗೆ? ತಪ್ಪಾಯ್ತು ತಾಯಿ, ತಿಳಿಯದೆ ತಪ್ಪು ಮಾಡಿದ್ದಾನೆ, ಕ್ಷಮಿಸಿ ಬಿಡಿ. ಮಹಾಪ್ರಭುಗಳೇ, ರಾಣಿಯರು ಅಪ್ಪಣೆಗೆ ನೀವು ಹೋಗಬಹುದು. ಆ ಮಂತ್ರಿಗಳೇ, ಬರ್ಬೇಕು. ಚೆಕ್ ಮಾಡಿಸಿಕೊಳ್ಳಿ. ಏನು ಚೆಕ್ ಮಾಡಿಸ್ಕೊಳ್ಬೇಕು? ಮಿಷನ್ ಇದೆ ಅಲ್ವಾ? ಪ್ರಭುಗಳೇ, ಇವ್ರಿಗೆ ಯಾಕೆ ಚೆಕ್ ಮಾಡಬೇಕು? ಸುಮ್ಮನೆ ಚೆಕ್ ಮಾಡು, ಯಾವತ್ತು ಜೊತೆಯಲ್ಲೇ ಇರುತ್ತಾನೆ. ಏನು ಮಹಾಪ್ರಭು ಇದು? ಏಕೆಂದರೆ ಅದು ಆನ್ಲೈನ್ ನಿಂದ ತರಿಸಿದ ಮಿಷನ್ ಅಲ್ಲವೇ? ಏನಾದರೂ ಇದ್ದರೆ ಸೌಂಡ್ ಮಾಡುತ್ತೆ. ಚೆಕ್ ಮಾಡು. ಮಹಾಪ್ರಭು, ಅದು ರಾಣಿ ಹತ್ತಿರ ಹೋಗೋರಿಗೆ ಮಾತ್ರ ಚೆಕ್ ಮಾಡಬೇಕು ಮಹಾಪ್ರಭು. ಅದು ರಾಜನ ಹತ್ರ ನೀನಿರ್ತೀಯಲ್ಲ, ಅದಕ್ಕೆ ಚೆಕ್ ಮಾಡಿಸಿಕೋ. ಚೆಕ್ ಮಾಡು. ಆಗಲಿ ಪ್ರಭು. ಇಲ್ಲಿ ಯಾಕೆ ಸೌಂಡ್ ಬರ್ತೈತೆ ಪ್ರಭು? ಇನ್ನೊಂದ್ಸರಿ ಚೆಕ್ ಮಾಡು. ಹಿಂದೆ ಹೊಳ್ಳಿ. ಮಂತ್ರಿಗಳೇ, ಹೇಳಿ ಮಹಾಪ್ರಭು. ಇದೇನು ಸೌಂಡು? ಮಹಾಪ್ರಭು, ನಿನ್ನೆ ಹಬ್ಬ ಆಗಿತ್ತಲ್ಲ, ಉಂಡೆ ಕರ್ಚಿಕಾಯಿ ಕರ್ದಂಟು ಎಲ್ಲ ತಂದು ಗಡಗಡ ಹೊಟ್ಟಿ ಗಡಗಡ ಮಾಡ್ತಾ ಇದ್ದೀವಿ. ಓಹೋ, ಇದು ಆ ಸೌಂಡವೇ? ಮಿಷನಿನಲ್ಲಿ ಫಾಲ್ಟ್ ಆಗಿದೆ, ಇದನ್ನು ನೀನೇ ಚೆಕ್ ಮಾಡಿಕೋ. ಮಂತ್ರಿಗಳೇ ಕೂತ್ಕೊಳ್ಳಿ, ನಾನು ರಾಣಿಯವರ ಹತ್ರ ಹೋಗುತ್ತೇನೆ. ಆಯ್ತು ಮಹಾಪ್ರಭು. ಮಕ್ಕಳೇ, ಆಟ ಆಡಲು ಹೋಗಿಲ್ಲವೇ? ಓಹೋಹೋ, ನಿಮ್ಮ ಅಜ್ಜಿ ಬಿಟ್ಟಿಲ್ಲವೇ? ಹೌದು ಅಪ್ಪಾಜಿ. ಸರಿ, ನಿಮ್ಮ ಅಜ್ಜಿಗೆ ನಾನು ಹೇಳುತ್ತೇನೆ, ನೀವು ಆಟ ಆಡಲು ಹೋಗಿ. ತಾಯಿ, ಈ ನಿನ್ನ ಮಗನನ್ನು ಆಶೀರ್ವದಿಸಿ. ಅಯ್ಯೋ, ಅಕಟಕಟ ಅಕಟಕಟ. ಏಕೆ ತಾಯಿ, ಮುಖದಲ್ಲಿ ಈ ತರ ಗಾಬರಿ? ಅಲ್ಲ ಮಗನೇ, ಯಾವುದೋ ಒಂದು ಸೇವಕ ನಿನ್ನನ್ನು ಚೆಕ್ ಮಾಡುವಂತ ಧೈರ್ಯ ಬತ್ತ ಅವನಿಗೆ? ಈ ವಿಷಯಕ್ಕೆ ಇಷ್ಟೊಂದು ಗಾಬರಿ? ಇಲ್ಲಿ ಬಿಡು ತಾಯಿ. ಸರಿ ಸರಿ, ಕುಳಿತುಕೋ ಮಗನೇ. ಆಯ್ತು ತಾಯಿ. ಮಹಾರಾಣಿ, ಏಕೆ ಇಷ್ಟೊಂದು ಸಪ್ಪಗಾಗಿರುವೆ? ಅಯ್ಯ, ನಿಮ್ಮನ್ನ ಚೆಕ್ ಮಾಡಿದಕ್ಕ ನಿಮ್ಮ ಉರ್ಕೊಂಡು ಒಳ ಹೋಗ್ಲ. ಅದಕ್ಕೆ ಮಹಾರಾಣಿಯವರು ಈ ತರ ಕುಳಿತುಕೊಂಡಿದ್ದಾರೇನು? ಇರಲಿ ಇರಲಿ, ಮನೆಯಲ್ಲಿ ಎಷ್ಟಾದರೂ ಹಿರಿಯರಲ್ಲವೇ, ಒಂದು ಮಾತು ಹೆಚ್ಚು ಕಮ್ಮಿ ಆಗಿರುತ್ತೆ. ಮಹಾರಾಣಿ, ನನಗೆ ತುಂಬಾ ಹಸು ಆಗ್ತಾ ಇದೆ. ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ, ಚೌಳಿಕಾಯಿ ಪಲ್ಯ ಇದ್ರೆ ತಂದು ಕೊಡು. ಮಹಾರಾಜ, 3 ದಿನ ಆಯ್ತು ಯಾರು ಮಾರ್ಕೆಟ್ಗೆ ಹೋಗಿಲ್ಲ. ಏಕೆ? ಪಂಚಮಿ ಹಬ್ಬದಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಓ ಮಹಾರಾಣಿ, ತುಂಬಾ ಹೊಟ್ಟೆ ಹಸಿತಾ ಇದೆ, ಏನಾದರೂ ಕೊಡು. ಉಂಡಿ ಕರ್ಚಿಕಾಯಿ ಚಕ್ಲಿ ನಿಮ್ಗೋಸ್ಕರ ತೆಗೆದಿಟ್ಟಿನಿ, ನೋಡ್ರಿ. ನಡಿ. ಮಹಾಪ್ರಭು, ಮಹಾಪ್ರಭು, ಏನಾಯ್ತು ಮಂತ್ರಿಗಳೇ? ಅಲ್ಲಿ ನಾವು ಒಂದು ಹೊಸದ ಗೋದಾಮ ಕಟ್ಟಿದ್ದೇವಲ್ಲ ಮಹಾಪ್ರಭು, ನಿಮ್ಮ ಎಲ್ಲಾ ಸಾಮಗ್ರಿಗಳನ್ನು ಇಡೋದಕ್ಕೆ. ಹೌದು, ನೀವು ಹೇಳಿದ ಪ್ರಕಾರ ಪ್ರಭು ಅವರೇ, ಹೆಣ್ಣು ಮಕ್ಕಳು ಕೆಲಸಕ್ಕೆ ಬಂದಿದ್ದಾರೆ. ಹೆಣ್ಣು ಮಕ್ಕಳನ್ನು ಕೆಲಸಕ್ಕೆ ಬಂದಿದ್ದಾರೆ. ಹೌದು ಹೌದು. ಮುಂದೆ ಏನು ಮಾಡ್ಬೇಕು ಹೇಳಿ? ಆದ್ರೆ ಪೈಪೇ ಮುರಿದು ಬಿಟ್ಟಿದ್ದಾರೆ. ಮಂತ್ರಿಗಳೇ, ಯಾವ ಪೈಪ್ ಅವ್ರ ಕೈಯಲ್ಲಿ ಕೊಟ್ಟಿದ್ದೀರಾ? ನೀರು ಹೊಡೆಯೋ ಪೈಪ್ ಪ್ರಭುಗಳೇ.
ಇರೋದೇ ಒಂದೇ ಪೈಪು, ಹಾ ಅದನ್ನು ಅದನ್ನೇ ಮುರಿದಿದ್ದಾರೆ. ಮುರಿದು ಬಿಟ್ಟಿದ್ದಾರೆ. ಚಿಂತಿಸಬೇಡಿ. ಹೇಳಿ. ಹೆಣ್ಣು ಮಕ್ಕಳೆಂದರೆ ನನಗೆ ತುಂಬಾ ಕಾಳಜಿ. ಹೌದು ಮಾತ್ರ. ಎಷ್ಟು ಜನ ಇದ್ದಾರೆ? 4 ಜನ ಇದ್ದಾರೆ. ಒಟ್ಟಿಗೆ ಒಂದೊಂದು ಪೈಪ್ ಕೊಡುತ್ತೇನೆ, ಚಿಂತಿಸಬೇಡಿ. ಆಯ್ತು ಮಾತ್ರ. ನೀವು ಪೈಪಿನ ವ್ಯವಸ್ಥೆ ಮಾಡಿ. ಹಾ. ನಾನು ಸ್ವಲ್ಪ ಆಯ್ತು ಮಾತ್ರ. ಮಹಾರಾಣಿ, ಮನೆಯಲ್ಲಿ ಉಂಡಿ ಕರ್ಜಿಕಾಯಿ ಚಕ್ಲಿ ಇದಾವ ಅಂತ ಹೇಳ್ತೀಯಲ್ಲ, ಅದನ್ನೆಲ್ಲ ನೀವೇ ತಿಂದು ಪಲ್ಲಂಗದ ಮೇಲೆ ಆರಾಮವಾಗಿ ನಿಲ್ಲಿ. ನನ್ನ ಬಗ್ಗೆ ಚಿಂತಿಸಬೇಡ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ. ಪ್ರಭು ಒಂದೆರಡು ಸಿಂಗಲ್ ಉಂಡಿ ಆದ್ರೂ ತಿಂದು ಹೋಗ್ರಿ. ಮಹಾರಾಣಿ, ಬೇಡ, ನನ್ನ ಬಗ್ಗೆ ಚಿಂತಿಸಬೇಡ. 2 ದಿನ ಹತ್ತಿ ಗ್ಯಾಸ್ ಒದ್ದಾಡಿ ಉಂಡಿನೇ ಹಾಕಿಲ್ಲ. ನೀನು ಉಂಡಿ ತಿಂದು ಒದ್ದಾಡ ಬೇಡ. ಅವ್ರು 2 ಉಂಡಿ ನಾನು ಹೊರಗಡೆ ಸ್ವಲ್ಪ ಕೆಲಸ ಮುಗಿಸಿಕೊಂಡು ಬರುತ್ತೇನೆ. ಮಂತ್ರಿಗಳೇ, ನಡ್ರಿ ಹೋಗೋಣ. ಬನ್ನಿ ಮಾಪ್ರಭು. ಎಂದೂ ಗ್ಯಾಸ್ ಹಿಡಿಲಾರ್ದ ಹೊಟ್ಟಿ ಇವತ್ತು ಗ್ಯಾಸ್ ಹಿಡ್ದೈತಿ. ಎಲ್ಲೋ ಉಂಡಿ ತಿಂದಾರ ಬರ್ಲಿ ಸುಮ್ಮನೆ.